ಮರಾಠಿಗರ ಪುಂಡಾಟವನ್ನು ಖಂಡಿಸುವುದರ ಜೊತೆಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕನ್ನಡಪರ ಸಂಘಟನೆಗಳು ನಾಳೆ ಅಂದರೆ ಶನಿವಾರ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಹಾಗಾದರೆ ಕರ್ನಾಟಕ ಬಂದ್ಗೆ ಯಾರ ಬೆಂಬಲ ಇಲ್ಲ ನೋಡೋಣ. ಸೊ ಕರ್ನಾಟಕ ಬಂದ್ ನಾಳೆ ಪಬ್ಲಿಕ್ ಟಿವಿಯಲ್ಲಿ ನಾನ್ ಸ್ಟಾಪ್ ಲೈವ್ ಕವರೇಜ್ ಕೂಡ ಇರುತ್ತೆ. ಹಾಗಾದರೆ ನಾಳೆ ಏನಿರುತ್ತೆ ಏನಿರೋದಿಲ್ಲ ಅಂತಕ್ಕಂಥದ್ದು ಒಂದಷ್ಟು ಪ್ರಶ್ನೆಗಳು. ಶಾಲಾ ಕಾಲೇಜುಗಳು ಇರುತ್ತಾ ಇಲ್ವಾ, BMTC KSRTC ಸಂಚಾರ ಇರುತ್ತಾ ಇಲ್ವಾ, ಮೆಟ್ರೋ ಮತ್ತು ರೈಲು ಸಂಚಾರ ಇದೆಯಾ ಇಲ್ವಾ, ಅಂಗಡಿಗಳು ತೆರೆದಿರುತ್ತಾ ಇಲ್ವಾ, ಹೀಗೆ ಹಲವಾರು ಪ್ರಶ್ನೆಗಳು. ಯಾಕೆಂದರೆ ನಾಳೆ ನೀವು ಮನೆಯಿಂದ ಹೊರಡಬೇಕಾದ್ರೆ ನಿಮಗೊಂದಷ್ಟು ಐಡಿಯಾ ಇರಬೇಕಲ್ಲ, ಇವತ್ತು ಏನು ಸಿಗುತ್ತೆ ಏನು ಸಿಗಲ್ಲ ಇದೆಲ್ಲವೂ ಕೂಡ ಇರಬೇಕು. ಅದರ ಬಗ್ಗೆ ನಿಮಗೆಲ್ಲ ಸಮಗ್ರ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಯಾಕೆಂದರೆ ಇದು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು. BMTC ಯಥಾಸ್ಥಿತಿ ಅಂತೆ, ಅಂದರೆ ನಾಳೆ ಬೆಂಗಳೂರಿನಲ್ಲಿ BMTC ಬಸ್ಗಳು ಓಡಾಡ್ತವೆ, ನಿಮಗೆ ಬಸ್ ಸಂಚಾರಕ್ಕೆ ಬಸ್ಗಳು ಸಿಗುತ್ತೆ, ಬಸ್ಸು ಯಾವುದೇ ಕಾರಣಕ್ಕೂ ಕೂಡ ನಾಳೆ ನಿಲ್ಲಲ್ಲ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ದೂರದ ಊರಿಗೆ ಪ್ರಯಾಣ ಮಾಡಬೇಕು ಅಂತಂದರೆ KSRTC ಬಸ್ ಇದೆ ನಾಳೆ. ಎಲ್ಲೋ ಯಾರೋ ಒಂದು ಸ್ವಲ್ಪ ರೋಡ್ ಗೀಡ್ ತಡೆದಾಗ ಒಂದು ಬಸ್ಗಳನ್ನ ನಿಲ್ಲಿಸ್ಬೋದು, ಬಟ್ ಅದು ಸ್ವಲ್ಪ ಹೊತ್ತಷ್ಟೇ. KSRTC ಬಸ್ ಯಥಾಸ್ಥಿತಿಯಲ್ಲೇ ನಾಳೆ ರನ್ ಆಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಮೆಟ್ರೋ ಸ್ಥಿತಿ ಯಥಾಸ್ಥಿತಿ ಇರುತ್ತೆ. ಮೆಟ್ರೋ ಟ್ರೈನ್ಗಳನ್ನ ನಿಲ್ಲಿಸಲ್ಲ, ಯಾವುದೇ ಕಾರಣಕ್ಕೂ ಕೂಡ ಮೆಟ್ರೋ ಟ್ರೈನ್ ಬಂದಾಗಲ್ಲ. ಮೆಟ್ರೋ ಮೇಲೆ ಅವಲಂಬಿತರಾಗಿರೋರು ನಾಳೆ ಧೈರ್ಯವಾಗಿ ಹೋಗ್ಬೋದು. ಇನ್ನು ಸ್ಕೂಲ್ಸ್ ಯಥಾಸ್ಥಿತಿ, ಅದು ಗೌರ್ನಮೆಂಟ್ ಸ್ಕೂಲ್ ಆಗಿರಲಿ ಪ್ರೈವೇಟ್ ಸ್ಕೂಲ್ ಆಗಿರಲಿ ಯಥಾಸ್ಥಿತಿ ಸ್ಕೂಲ್ಗಳು ರನ್ ಆಗುತ್ತೆ. ಯಾಕೆ ಅಂತಂದರೆ ಎಕ್ಸಾಮ್ ಟೈಮ್, ಯಾರೂ ರಜೆ ಕೊಡೋಕ್ಕೆ ರೆಡಿ ಇಲ್ಲ. ಎಕ್ಸಾಮ್ ನಡೀತಾ ಇದೆ ಎಲ್ಲ ಕಡೆ, ಪ್ರೈಮರಿಯಿಂದ ಹಿಡಿದು PUC ತನಕ. ಇವತ್ತಿಂದ SSLC ಎಕ್ಸಾಮ್ ಬೇರೆ ಆರಂಭ ಆಗ್ತಾ ಇದೆ. ಸೊ ಕಾಲೇಜು ಯಥಾಸ್ಥಿತಿ ಇದ್ದೇ ಇರುತ್ತೆ, ಅದು ಕೂಡ ರನ್ ಆಗುತ್ತೆ ಎಲ್ಲ ಕಡೆ. ಹಾಗಾಗಿ ಅದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ. ವೈದ್ಯಕೀಯ ಸೇವೆಯನ್ನು ಬಂದ್ ಮಾಡೋಕ್ಕೆ ಬರಲ್ಲ, ಯಾಕೆಂದರೆ ಅದು ಎಸೆನ್ಷಿಯಲ್ ನೀಡ್ಸ್ ಅಲ್ವಾ, ಎಸೆನ್ಷಿಯಲ್ ಸರ್ವಿಸ್ ಅದು. ಹಾಗಾಗಿ ವೈದ್ಯಕೀಯ ಸೇವೆ, ಮೆಡಿಕಲ್ ಸ್ಟೋರು, ಹಾಸ್ಪಿಟಲ್ಲು ಇವೆಲ್ಲವೂ ಕೂಡ ತೆರೆದಿರುತ್ತೆ ನಾಳೆಗೆ. ವೈದ್ಯಕೀಯ ಸೇವೆ ಆದಮೇಲೆ ಹೋಟೆಲ್ ಅವರು ನಾವು ನೈತಿಕ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ, ಕ್ಲೋಸ್ ಮಾಡಲ್ಲ ಅಂತ. ಹಾಗಾಗಿ ಹೋಟೆಲ್ ನಾಳೆ ಯಥಾಸ್ಥಿತಿಯಲ್ಲಿ ಆಪರೇಟ್ ಆಗುತ್ತೆ, ಇದೆಲ್ಲ ಯಾವುದೂ ಕೂಡ ಬಂದಿರಲ್ಲ. ರೈಲು ಸಂಚಾರನ ಸ್ಥಗಿತಗೊಳಿಸೋಕ್ಕಾಗಲ್ಲ. ನಾನು ಹೇಳ್ತೀನಿ ಕೇಳಿ, ಏನೋ ಒಂದು 10 ನಿಮಿಷ ನಿಲ್ಲಿಸ್ಬೋದು, ಹೊರಡೋದು ಒಂದು 10 ನಿಮಿಷ ಲೇಟ್ ಆಗ್ಬೋದು, ಬಟ್ ನಿಲ್ಸಕ್ಕೆ ಬರಲ್ಲ. ಹಾಗಾಗಿ ರೈಲು ಸಂಚಾರನೂ ಕೂಡ ಇದ್ದೇ ಇರುತ್ತೆ. ಬೀದಿ ಬದಿ ವ್ಯಾಪಾರ ಇದೆ ನಾಳೆ. ಬೀದಿ ಬದಿ ವ್ಯಾಪಾರಿಗಳು ಈಗಲ್ಲ, ಇವರು ಬಂದು ಡೇಟ್ ಅನೌನ್ಸ್ ಮಾಡಿದಾಗಲೇ ಹೇಳಿಬಿಟ್ಟಿದ್ದಾರೆ, ನಾವು ವ್ಯಾಪಾರ ಎಲ್ಲ ನಿಲ್ಲಿಸಲ್ಲ, ಬೆಂಬಲ ಕೊಡ್ತೀವಿ ಅಷ್ಟೇ ಅಂತ ಹೇಳಿದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ನಾಳೆ ಇರುತ್ತೆ. ಇರಲ್ಲ ಏನು ಅಂತಂದರೆ ಆಟೋಗಳು ಸಿಗಲ್ಲ ನಾಳೆ. ಬೇರೆ ಬೇರೆ ಊರಿಂದ ಬೆಳಗ್ಗೆ ಬಂದು ಬೆಂಗಳೂರಿಗೆ ಇಳಿದ್ರೆ ಮನೆಗೆ ಹೋಗೋದಕ್ಕೆ ಕೆಲವರೆಲ್ಲ ಆಟೋದಲ್ಲಿ ಹೋಗ್ತಾರಲ್ಲ, ಆಟೋಗಳು ಇರಲ್ಲ. ಹಾಗೂ ಕೆಲವರು ಕದ್ದು ಮುಚ್ಚಿ ಓಡಿಸ್ತಾರೆ. ಓಲಾ ಊಬರ್ ಇರಲ್ಲ, ಟ್ಯಾಕ್ಸಿಗಳು ಇರಲ್ಲ, ಆಟೋಗಳು ಇರಲ್ಲ. ನೀವು ಆ್ಯಪ್ ಆಧಾರಿತ ನೀವು ಮೊಬೈಲ್ನಲ್ಲಿ ಬುಕ್ ಮಾಡ್ತಿರಲ್ಲ, ಇದು ಯಾವುದು ಓಲಾ ಊಬರ್ ಯಾವುದು ಕೂಡ ಆಗಲ್ಲ, ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಥಿಯೇಟರ್ಸ್ ಇರಲ್ಲ, ಬಟ್ ಥಿಯೇಟರ್ ಒಂದು ಶೋ ಅಂತೇನೋ ಹೇಳಿದಾರಪ್ಪ, ಒಂದು ಶೋ ಮಾತ್ರ ನಾವು ಬಂದ್ ಮಾಡ್ತೀವಿ ಅಂತಂದ್ಬಿಟ್ಟು. ಇಡೀ ದಿನ ಬಂದ್ ಮಾಡ್ತಾರಾ ಅಂತ ಗೊತ್ತಿಲ್ಲ. ಮಲ್ಟಿಪ್ಲೆಕ್ಸ್ಗಳೇನು ಮಾಡ್ತಾರೆ, ಮಾಲ್ ಓಪನ್ ಇರುತ್ತೆ, ಮಲ್ಟಿಪ್ಲೆಕ್ಸು ಇರುತ್ತೆ. APMCಗಳಿರಲ್ಲ ಅಂತ ಹೇಳಿದ್ದಾರೆ, APMC ಇರಲ್ಲ. ಸೊ ಬೇರೆ ಬೇರೆ ಊರುಗಳಿಂದ ರೈತರು ಬಂದವರು ಏನು ಮಾಡಬೇಕು ಗೊತ್ತಿಲ್ಲ. ಅಂಗಡಿ ಮುಂಗಟ್ಟು 50-50, ಯಾಕೆಂದರೆ ನೀವು ಅಂಗಡಿ ಓಪನ್ ಮಾಡಿಕೊಂಡ್ರು ಅವರೇ ಬಂದು ಬಲವಂತವಾಗಿ ಮುಚ್ಚಿಸ್ತಾರೆ. ಹಾಗಾಗಿ ಸ್ವಲ್ಪ ಹೊತ್ತು ಮುಚ್ಬೋದು, ಆಮೇಲೆ ತೆಗಿಬೋದು, ಏನು ಬೇಕಾದರೂ ಆಗಬಹುದು. ನೋಡೋಣ, 50-50 ಅಂಗಡಿ ಮುಂಗಟ್ಟು. ನೋಡಿ, ಸಾಮಾನ್ಯ ಬೆಂಗಳೂರಿನಲ್ಲಿ ಬಂದ್ ಯಶಸ್ವಿ ಆಗಬೇಕು ಅಂದರೆ ಹೃದಯ ಭಾಗ ಸ್ತಬ್ಧವಾಗಬೇಕು. ಯಾವುದು ಅಂದರೆ ಮೆಜೆಸ್ಟಿಕ್ ಸುತ್ತಮುತ್ತ ಈ ಪೇಟೆಗಳೆಲ್ಲ ಇದೆಯಲ್ಲ, ಈ ಪೇಟೆಗಳೆಲ್ಲ ಮುಚ್ಚುತ್ತವ ನಾಳೆ. ಹಾಗಾದರೆ ನಾಳೆ ಬೆಂಗಳೂರಿನ ಅರ್ಧ ಮೆಜೆಸ್ಟಿಕ್ ಬಂದ್ ಆಗ್ತಾ ಇದೆ. ಹೃದಯ ಭಾಗದಲ್ಲಿ ಬೆಂಬಲ ಸಿಕ್ಕರೆ ಬಂದ್ ಸಕ್ಸಸ್ ಅಂತಲೇ ಅರ್ಥ. ಎಲ್ಲಿ? ಚಿಕ್ಕಪೇಟೆ, SP ರೋಡ್, ಅವೆನ್ಯೂ ರೋಡ್, ಇವೆಲ್ಲ ಹೆವಿ ಬಿಸ್ನೆಸ್ ನಡೀತಕ್ಕಂಥ ಜಾಗ ಅಲ್ವಾ, ಎಲ್ಲ ಕಡೆ ಬಂದಾಗುತ್ತೆ. ಈಗಾಗಲೇ ಎಲೆಕ್ಟ್ರಾನಿಕ್ ಅಸೋಸಿಯೇಷನ್ ಅವರು ಬೆಂಬಲ ಕೊಟ್ಟಿದ್ದಾರೆ. SP ರೋಡ್ನಲ್ಲಿರೋ ಎಲೆಕ್ಟ್ರಾನಿಕ್ಸ್ ಅಂಗಡಿಗಳೆಲ್ಲ ಕ್ಲೋಸ್ ಆಗುತ್ತೆ. ಇವತ್ತು ಕೂಡ ಕೆಲ ಸಂಘಟನೆಗಳಿಂದ ಬೆಂಬಲ ಘೋಷಣೆ ಆಗುವ ಸಾಧ್ಯತೆ ಇದೆ. ಅವ್ರು ಹೋಗಿ ಎಲ್ಲರನ್ನೂ ಕೇಳ್ತಾ ಇದ್ದಾರೆ, ಕನ್ನಡಪರ ಸಂಘಟನೆ ಅವರು ಬೆಂಬಲ ಕೊಡಿ ಅಂತ. ಎಲ್ಲ ಅಸೋಸಿಯೇಷನ್ ಅವರು ಬೆಂಬಲ ನೀಡಿದರೆ ಭಾಗಶಃ ಬೆಂಗಳೂರು ಬಂದ್ ಆದಂಗೆ ಕಂಡು ಬರುತ್ತೆ. ನೋಡಿ, ಅಲ್ಲಿ ಮೈಕಲ್ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಈ ಥರ ಬೆಂಬಲ ಕೊಡಿ ಅಂತ. ಇವತ್ತು ಕೂಡ ಕೆಲವರು ಅನೌನ್ಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ.
ಶನಿವಾರ 22ನೇ ತಾರೀಕು ಬಂದ್ ಮಾಡೇ ಮಾಡ್ತೀವಿ ಅಂತ ಕನ್ನಡ ಪರ ಸಂಘಟನೆಗಳು ಅಂದರೆ ಕನ್ನಡ ಒಕ್ಕೂಟದ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಬಂದ್ ಮಾಡ್ತೀವಿ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹಲವು ಸಂಘಟನೆಗಳು ಈಗಾಗಲೇ ಬಂದ್ಗೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಜೊತೆಗೆ ಏನು ಈ ಚಿಕ್ಕಪೇಟೆ ಆಗಿರ್ಬೋದು, SP ರಸ್ತೆ ಆಗಿರ್ಬೋದು, ಅವೆನ್ಯೂ ರಸ್ತೆ ಆಗಿರ್ಬೋದು, ಇಲ್ಲಿ ವ್ಯಾಪಾರಸ್ಥರು ಇರುವಂಥದ್ದು ಮತ್ತು ಬೆಂಗಳೂರಿನ ಹೃದಯ ಭಾಗ ಅಂತ ಹೇಳ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಶಾಪ್ಗಳಿದ್ದಾವೆ, ವ್ಯಾಪಾರಸ್ಥರಿದ್ದಾರೆ. ಇಲ್ಲಿ ಬಂದಾದರೆ ಒಂದು ರೀತಿ ಸಕ್ಸಸ್ ಆದಂತೆ ಅನ್ನೋ ಥರದ ಮನಸ್ಥಿತಿಯಲ್ಲಿ ಕನ್ನಡ ಪರ ಹೋರಾಟಗಾರರು ಇರುವಂಥದ್ದು, ಒಕ್ಕೂಟ ಕೂಡ ಇರುವಂಥದ್ದು. ಅದರಿಂದಾಗಿ ಎಲ್ಲರನ್ನು ಕೂಡ ಸಂಪರ್ಕ ಮಾಡಿ ಬೆಂಬಲವನ್ನು ಕೇಳುವಂಥ ಕೆಲಸವನ್ನು ಕೂಡ ಕನ್ನಡ ಒಕ್ಕೂಟ ಮಾಡ್ತಾ ಇರುವಂಥದ್ದು. ನಾನೀಗ SP ರಸ್ತೆಯಲ್ಲಿದ್ದೇನೆ. ಇಲ್ಲಿ ಯಾವ ರೀತಿಯಾಗಿ ಬೆಂಬಲವನ್ನು ಸೂಚಿಸ್ತಾರ ವ್ಯಾಪಾರಿಗಳು ಅನ್ನುವಂಥದ್ದು, ಅಸೋಸಿಯೇಷನ್ ಅವ್ರು ಏನು ಹೇಳ್ತಾರೆ ಅಂತ ನಾನೀಗ ಒಬ್ಬೊಬ್ಬರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಏನು ಹೇಳ್ತಾರೆ ಅಂತ. ಸರ್ ನಮಸ್ಕಾರ. ಬಂದಿದೆ ಸರ್ 22ಕ್ಕೆ, ನಿಮ್ಮ ಬೆಂಬಲ ಇದೆಯಾ? ನಿಮ್ಮ ಅಸೋಸಿಯೇಷನ್ ಯಾವುದು? ನಮ್ಮ ಅಸೋಸಿಯೇಷನ್ ಬ್ಯಾಂಗ್ಳೂರು ಎಲೆಕ್ಟ್ರಾನಿಕ್ ಡೀಲರ್ ಅಸೋಸಿಯೇಷನ್. ನಾವು ಈ ಕರ್ನಾಟಕಕ್ಕೆ ಕನ್ನಡ ಭಾಷೆಗೆ ಯಾವಾಗೂ ರೆಡಿಯಾಗಿದ್ದೀವಿ. ಏನು ಪ್ರಾಬ್ಲಮ್ ಬಂದರೂ ನಾವು ರೆಡಿಯಾಗಿದ್ದೀವಿ ನಮ್ಮ ಅಸೋಸಿಯೇಷನಿಂದ. ಫಸ್ಟ್ ಆಫ್ ಆಲ್ ಇಲ್ಲಿ ಭಾಳ ಬಿಸ್ನೆಸ್, ಈ ರೋಡ್ ಕೆಲಸದಿಂದ ಭಾಳ ಬಿಸ್ನೆಸ್ ಡೌನ್ ಆಗಿಬಿಟ್ಟಿದೆ. ಆದರೂ ನಾವು ಈ ಬಂದ್ಗೆ ಮೋಸ್ಟ್ಲಿ ಸಪೋರ್ಟ್ ಮಾಡ್ತೀವಿ. ನಾವು ಇದ್ರ ಬಗ್ಗೆ ಡಿಸ್ಕಷನ್ ಕೂಡ ನಡೀತಾ ಇದೆ. ನಾವು ಈ ದೇಶಕ್ಕೆ, ಈ ಪ್ರದೇಶ ಮೀನ್ಸ್ ನಮ್ಮ ಕನ್ನಡ ಭಾಷೆಗೆ, ಕನ್ನಡ ರಾಜ್ಯಕ್ಕೆ ಯಾವಾಗೂ ಸಪೋರ್ಟಲ್ಲಿ ಇದ್ದೀವಿ. ಸರ್ ಅಂದರೆ ಸಂಪೂರ್ಣವಾಗಿ ಬಂದ್ ಮಾಡ್ತೀರಾ ಸರ್? ಅವತ್ತು ಶನಿವಾರ SP ರಸ್ತೆ ಆಗಿರ್ಬೋದು, ಅವೆನ್ಯೂ ರಸ್ತೆ ಎಲ್ಲ ಬಂದಿರುತ್ತಾ ಹಿಂಗೆ? ಹೌದು ಸರ್. ನಾವು ಇಲ್ಲಿ ಇರೋದು ಕರ್ನಾಟಕ ಪ್ರದೇಶದಲ್ಲಿ. ನಮ್ಮ ಕರ್ನಾಟಕ ಪ್ರದೇಶದ ಡ್ರೈವರ್ನಲ್ಲಿ ಏನೋ ದುರ್ವ್ಯವಹಾರ ಮಾಡಿದ್ದಾರೆ ಮಹಾರಾಷ್ಟ್ರ ಬಾರ್ಡರ್ ಹತ್ರ. ಅದು ನಮಗೆ ಒಪ್ಪಿಗೆ ಇಲ್ಲ. ನಾವು ಬೆಂಗಳೂರು ಎಲೆಕ್ಟ್ರಾನಿಕ್ ಡೀಲರ್ಸ್ ಅಸೋಸಿಯೇಷನ್ ಪರವಾಗಿ ಹೇಳ್ತಾ ಇದ್ದೀವಿ. ನಾವು ಪೂರ್ತಿ 100% ಬಂದಿರುತ್ತೆ ಆವತ್ತು. ಯಾಕಂದರೆ ನಾವು ಕನ್ನಡ ನಾಡು ಜೊತೆಯಲ್ಲಿ, ಕನ್ನಡ ನುಡಿ, ಕನ್ನಡ ಭಾಷೆ ಜೊತೆಲಿ ಯಾವಾಗಲೂ ಇರ್ತೀವಿ. ನಾವು ಇರಲೇಬೇಕು. ಯಾಕಂದರೆ ನಾವು ಇಲ್ಲಿ ಹುಟ್ಟು ಬೆಳೆದಿರೋದು, ಇಲ್ಲೇ ನಮಗೆ ಕೆಲಸಗಾರರಿಗೆ ಈ ಥರ ದುರ್ವ್ಯವಹಾರ ಮಾಡಿದ್ರೆ ಅದು ನಮಗೆ ಖಂಡಿತ ಒಪ್ಪಿಗೆ ಇಲ್ಲ. ನಾವು ಪೂರ್ತಿ ಅಸೋಸಿಯೇಷನ್ ಕಡೆಯಿಂದ ಅವರು ಎಲ್ಲರೂ ಇದ್ದಾರೆ, ಕಾರ್ಯಕಾರಿಣಿ ಸಮಿತಿಯವರು ಎಲ್ಲರೂ 100% ಬಂದು ಇರ್ತೀವಿ ಸರ್. ಕನ್ನಡ ಜೊತೆಲಿ ಕನ್ನಡ ಸಂಘಟನೆ ಜೊತೆಲಿ ಇರ್ತೀವಿ ನಾವು. ಸರ್ ಎಷ್ಟು ಶಾಪ್ಗಳಿದ್ದಾವೆ ಸರ್? ಎಷ್ಟು ಜನ ವ್ಯಾಪಾರಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ? ಮತ್ತು ಇದು ಅಂದರೆ ಒಟ್ಟಾರೆ ಸಂಪೂರ್ಣ ಇಲ್ಲಿಂದ ಚಿಕ್ಕಪೇಟೆಯವರೆಗೂ? ಸರ್ ಇಲ್ಲಿ ಇಡೀ SP ರೋಡಲ್ಲಿ 1250 ಶಾಪ್ಗಳು ಇದೆ. ಪೂರ್ತಿ ನೀವು ಚಿಕ್ಕಪೇಟೆ ಬಿಸ್ನೆಸ್ ಸೆಂಟರ್ ನೋಡಿದ್ರೆ ಕಮ್ಮಿ ಅಂದರೆ ಒಂದು 15ರಿಂದ 20 ಸಾವಿರ ಅಂಗಡಿಗಳು ಇದೆ. ಸೊ 20 ಸಾವಿರ ಅಂಗಡಿನೂ ಬಂದಿದ್ದರೆ ಅದು 100% ಬಂದು ಸಕ್ಸಸ್ ಆಗುತ್ತೆ. ನಮ್ಮದು ಅಸೋಸಿಯೇಷನ್ ಪರವಾಗಿ ನಾವು ಫುಲ್ ಬೆಂಬಲ ಕೊಡ್ತೀವಿ ನಮ್ಮ ಕನ್ನಡ ಅಸೋಸಿಯೇಷನ್ಸ್ಗೆ, ಕನ್ನಡ ಸಂಘಟನೆಗಳಿಗೆ. ಸರ್ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡಿದ್ರ ಸರ್ ಆ ಸಂಘಟನೆಯವರು? ಇಲ್ಲ, ನಮಗೆ ಯಾರೂ ಕೇಳಿಲ್ಲ. ಬಟ್ ನ್ಯೂಸ್ ಪೇಪರಿಂದ ಗೊತ್ತಾಗಿದೆ ನಮಗೆ ಈ ಥರ ನಡೀತಾ ಇದೆ, ಈ ಥರ ಪ್ರಾಬ್ಲಮ್ ಆಗಿದೆ. ಗೌರ್ಮೆಂಟ್ಗೆ ಭಾಳ ರೆವೆನ್ಯೂ ಲಾಸ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಪೊಲಿಟಿಕಲ್ ಇಶ್ಯೂಸ್ ಕೂಡ ಇದೆ. ಇವರು ಮೀನ್ಸ್ ಸ್ವಲ್ಪ ಪೊಲಿಟಿಕಲ್ ಇಶ್ಯೂಸಿಂದನೂ ಬಂದು ಇದೆಲ್ಲ ಮಾಡ್ತಾರೆ. ಬಟ್ ಅದು ತಪ್ಪು. ಬಟ್ ನಾವು ಕನ್ನಡ ರಾಜ್ಯಕ್ಕೆ ಯಾವಾಗೂ ರೆಡಿಯಾಗಿದ್ದೀವಿ, ಕನ್ನಡ ಭಾಷೆಗೆ ರೆಡಿಯಾಗಿದ್ದೀವಿ. ಈ ಪೊಲಿಟಿಕಲ್ ಆ್ಯಂಗಲ್ ಅದೆಲ್ಲ ಸೈಡಲ್ಲಿ ಇಟ್ಬಿಟ್ಟು ನಾವು ನಮ್ಮ ಕನ್ನಡಕ್ಕೆ ರೆಡಿಯಾಗಿದ್ದೀವಿ. ಓಕೆ, ಇದು ಇಲ್ಲಿನ ಅಸೋಸಿಯೇಷನ್ ಅವರು ಅಂದರೆ ವ್ಯಾಪಾರಿಗಳು ಹೇಳ್ತಾ ಇರುವಂಥದ್ದು. ನಾವು ಕನ್ನಡ ನಾಡಿನಲ್ಲಿದ್ದೀವಿ, ಕನ್ನಡ ಪ್ರದೇಶದಲ್ಲಿರುವಂಥ ಸಂದರ್ಭದಲ್ಲಿ ನಾವು ಕನ್ನಡ ನುಡಿಗೆ ಹಾಗೆಯೇ ಕನ್ನಡಿಗರಿಗೆ ಏನಾದರೂ ಅಪಮಾನ ಆದಾಗ, ತೊಂದರೆ ಆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ಅದರಿಂದಾಗಿ ನಾವು 22ರ ಬಂದ್ ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀವಿ. ನಾವು ಯಾರೂ ಕೂಡ ಅಂಗಡಿಗಳನ್ನು ಓಪನ್ ಮಾಡೋದಿಲ್ಲ. ಅವತ್ತು ಸಂಪೂರ್ಣ ಬಂದ್ ಇರುತ್ತೆ. ನಾವು ಕೂಡ ಬಂದ್ಗೆ ಸಹಕರಿಸ್ತೀವಿ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆಗೆ ಮಹದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.